ನಮಸ್ಕಾರ. ಪೊಳಲೀಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತಿಳಿಸಾರು ರೆಸಿಪಿಯನ್ನು ನೋಡೋಣ. ತಿಳಿಸಾರು ಅಂದರೆ ಊರಿಂದ ಊರಿಗೆ, ಮನೆಯಿಂದ ಮನೆಗೆ ಮಾಡುವ ರೀತಿಯಲ್ಲಿ ಅಥವಾ ರುಚಿಯಲ್ಲಿ ವ್ಯತ್ಯಸ್ತವಾಗಿರುತ್ತೆ. ಇವತ್ತು ಇನ್ಸ್ಟೆಂಟ್ ಆಗಿ ಮಾಡುವ ತಿಳಿಸಾರು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೇಳೆಯನ್ನು ಬೇಯಿಸಬೇಕು. ಕುಕ್ಕರಿಗೆ ನೀರು ಹಾಕಿ ಇಟ್ಟಿದೆ. 1/4 ಕಪ್ನಷ್ಟು ತೊಗರಿ ಬೇಳೆಯನ್ನು ತೊಳೆದು ಕುಕ್ಕರಲ್ಲಿಟ್ಟು 1 ಕಪ್ ನೀರು ಹಾಕಿ ಮುಚ್ಚಳ ಮುಚ್ಚಿ 4 ವಿಸಿಲ್ ಹಾಕಿ ಬೇಳೆಯನ್ನು ಮೆತ್ತಗೆ ಬೇಯಿಸಬೇಕು. ಇನ್ನು ತಿಳಿ ಸಾರಿನ ಪುಡಿ ತಯಾರಿಸಬೇಕು. ಅದಕ್ಕೋಸ್ಕರ ಫ್ರೈಯಿಂಗ್ ಪ್ಯಾನ್ಗೆ 2 ಚಮಚ ಎಣ್ಣೆ ಹಾಕ್ತಾ ಇದ್ದೇನೆ. ನಂತರ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1 ಚಮಚ ಕೊತ್ತಂಬರಿ ಬೀಜ, 4 ರಿಂದ 5 ಒಣಮೆಣಸು, ಸ್ವಲ್ಪ ಕರಿಬೇವಿನ ಎಲೆ ಹಾಕಿ ಮಧ್ಯಮ ಉರಿಯಲ್ಲಿ ಮಸಾಲವನ್ನು ಈ ಥರ ಕೆಂಪಗೆ ಆಗೋ ತನಕ ಹುರಿದು ಬಿಸಿ ಆರಿದ ನಂತರ ಮಿಕ್ಸಿ ಜಾರಿಗೆ ವರ್ಗಾಯಿಸಿ ಪುಡಿ ಮಾಡಬೇಕು. ಸ್ವಲ್ಪ ತರಿತರಿಯಾಗಿರಲಿ. ನಾನಿಲ್ಲಿ ಒಂದ್ಸಲ ತಿಳಿಸಾರು ಮಾಡೋದಕ್ಕೆ ಅವಶ್ಯಕತೆ ಇರುವ ಮಸಾಲವನ್ನು ಹುರಿದು ಪುಡಿ ಮಾಡಿರೋದು. ಇದೇ ಅಳತೆಯನ್ನು ಜಾಸ್ತಿ ಮಾಡಿ ಮಸಾಲವನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಈಗ ತಿಳಿಸಾರಿನ ಪುಡಿ ರೆಡಿ ಆಯಿತು. ಇನ್ನು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಮಸಾಲ ಪುಡಿ ಮಾಡಿರುವ ಮಿಕ್ಸಿ ಜಾರನ್ನೇ ಬಳಸಿರೋದು. ಬೇಕಾದರೆ ತೊಳೆದು ಯೂಸ್ ಮಾಡ್ಕೋಬೋದು. 4 ಚಮಚ ತೆಂಗಿನ ತುರಿ ಹಾಕಿ ಸ್ವಲ್ಪ ನೀರು ಸೇರಿಸಿ ತರಿತರಿಯಾಗಿ ರುಬ್ಬಿ ರೆಡಿ ಮಾಡಿಟ್ಟಿರಿ. ಇನ್ನು ಒಂದು ಪಾತ್ರೆಗೆ 2 ಹೆಚ್ಚಿರುವಂತಹ ಟೊಮೆಟೊ ಹಾಕಿ 1 ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣಿನಿಂದ ತೆಳುವಾಗಿ ತೆಗೆದಿರುವಂತಹ ಹುಣಸೆ ರಸ ಅಂದಾಜು 1/4 ಕಪ್ನಷ್ಟು ಹಾಕಿ 1 ಕಪ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಿಶಿನ ಪುಡಿ, ಅರ್ಧ ಚಮಚ ಬೆಲ್ಲ ಹಾಕಿ ಟೊಮೆಟೊವನ್ನು ಮೆತ್ತಗೆ ಬೇಯಿಸ್ಕೋಬೇಕು. ಈಗ ಟೊಮೆಟೊ ಮೆದುವಾಗಿ ಬೆಂದಿದೆ. ಈ ಕಡೆ ಬೇಳೆ ಕೂಡ ಮೆತ್ತಗೆ ಬೆಂದಿದೆ. ಬೆಂದಿರುವ ಟೊಮೆಟೊ ಮಿಶ್ರಣಕ್ಕೆ ಬೇಳೆಯನ್ನು ಹಾಕಿ ರುಬ್ಬಿಟ್ಟಿರುವಂತಹ ತೆಂಗಿನಕಾಯಿಯನ್ನು ಸೇರಿಸಿ ಪುಡಿ ಮಾಡಿಟ್ಟಿರುವ ತಿಳಿ ಸಾರಿನ ಮಸಾಲ ಹಾಕಿ ನಂತರ 1 ಕಪ್ ನೀರು ಸೇರಿಸಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಇನ್ನು ಸಾರನ್ನು ಕುದಿಸಬೇಕು. 5 ರಿಂದ 6 ನಿಮಿಷಗಳ ಕಾಲ ಕುದಿಸಿದರೆ ಸಾಕು. ಸಾರು ಚೆನ್ನಾಗಿ ಕುದೀತಾ ಇದೆ. ಇನ್ನು ಒಗ್ಗರಣೆ ಸೌಟಿಗೆ 1 ಚಮಚ ತುಪ್ಪ ಹಾಕಿ 1/4 ಚಮಚ ಸಾಸಿವೆ, 1 ಒಣಮೆಣಸು ಹಾಕಿ ಒಗ್ಗರಣೆ ಸಿಡಿದ ನಂತರ ಚಿಟಿಕೆ ಇಂಗು ಹಾಕಿ ಕೊನೆಯಲ್ಲಿ ಕರಿಬೇವನ್ನು ಸೇರಿಸಿ ಮಾಡಿಟ್ಟ ಸಾರಿಗೆ ಒಗ್ಗರಣೆಯನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಘಮಘಮಿಸುವಂತಹ ತಿಳಿ ಸಾರು ರೆಡಿ ಆಯಿತು. ಯಾರಿಗೆಲ್ಲ ಸಾರು ಅಥವಾ ರಸಮ್ ಅಂದರೆ ಇಷ್ಟ ಆಗತ್ತೆ ಅವರೆಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹ್ಯಾವ್ ಎ ನೈಸ್ ಡೇ. ಧನ್ಯವಾದಗಳು.